ಫಸ್ಟ್ ನಾವು ಬ್ಲೌಸ್ ಕಟ್ ಮಾಡಬೇಕಾದ್ರೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಬೇಕು. ಚೆಸ್ಟ್ ಮೆಜರ್ಮೆಂಟ್ನ ಇಲ್ಲಿಂದ ಉಕ್ಸ್ಪಟ್ಟಿಯಿಂದ ತೊಗೊಳ್ಬೇಕು. ಈ ಥರ ಇಲ್ಲಿಂದ ಈ ಜಾಯಿಂಟ್ ಇರುತ್ತಲ್ವಾ, ಈ ಥರ ಎಳೆದ್ಬಿಟ್ಟು ಸ್ವಲ್ಪ ಈ ಥರ ನೋಡ್ಕೊಳ್ಳಿ. ನಮಗೆ 9.5 ಬರ್ತಾಯಿದೆ. ನಿಮ್ಮ ಬ್ಲೌಸಲ್ಲಿ ಎಷ್ಟು ಬರುತ್ತೆ ನೀವು ನೋಡ್ಕೊಳ್ಳಿ. 9.5ಗೆ 2 ಇಂಚನ್ನ ಸೇರಿಸ್ಕೊಳ್ಳಿ, 11.5 ಆಗುತ್ತೆ. 11.5ಗೆ ಈ ಬ್ಲೌಸ್ನ ಫೋಲ್ಡ್ ಮಾಡ್ಕೊಳ್ಳಿ. ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ನೋಡಿ 11.5 ಇದೆಯೇನೋ ಅಂತ. ಈ ಥರ ಹಿಂಗೆ ನೋಡ್ಕೊಳ್ಳಿ. ಇದಾದಮೇಲೆ ಈ ಬಟ್ಟೆನ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಫ್ರಂಟ್ ಟು ಬ್ಯಾಕ್ ಒಟ್ಟಿಗೆ ತೋರಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಹಿಂಗೆ ಮಡ್ಚ್ಕೊಂಡು ಈ ಥರ ಹಾಕ್ಕೊಳ್ಳಿ. ಬ್ಲೌಸ್ನ ಈ ಥರ ಹಾಕ್ಕೊಂಡು ಆಮೇಲೆ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಬ್ಲೌಸ್ನ ಉದ್ದ ಬ್ಲೌಸ್ ಈ ಥರ ಇಟ್ಕೊಂಡು ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಈ ಥರ ಹಿಂಗೆ ಎಳ್ಕೊಳ್ಳಿ. ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ನಮಗೆ 15 ಬರ್ತಾಯಿದೆ. 15ಕ್ಕೆ 2.5 ಇಂಚಸ್ನ ಎಕ್ಸ್ಟ್ರಾ ತೊಗೊಳ್ಬೇಕು. ನಿಮ್ಮ ಬ್ಲೌಸಲ್ಲಿ ಎಷ್ಟು ಬರುತ್ತೆ ನೋಡಿಕೊಂಡು ನೀವು ಅದಕ್ಕೆ 2.5 ಇಂಚಸ್ನ ಸೇರಿಸ್ಕೊಳ್ಳಿ. ಟೋಟಲ್ 17.5 ಆಗುತ್ತೆ. ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಉದ್ದ ನೋಡ್ಕೊಂಡಿದ್ದಾದಮೇಲೆ ನೆಕ್ ವಿಡ್ತು ತಗೊಳ್ಳಿ ಎಷ್ಟಿದೆ ಅಂತ. ಅದನ್ನು ಉಕ್ಸ್ಪಟ್ಟಿ ಕಡೆಯಿಂದನೇ ತೊಗೊಳ್ಬೇಕು. ಈ ಥರ ಟೇಪ್ನ ಇಲ್ಲಿಂದ ಇಟ್ಕೊಂಡು ಎಲ್ ಶೇಪಲ್ಲಿ ಈ ಥರ ಮಡಚಿ ಟೇಪ್ನ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಗೆ ಸ್ಟ್ರೈಟ್ ಈ ಥರ ಮಡ್ಚ್ಕೊಳ್ಳಿ. ಇದು ಶೇಪ್ ತೆಗೆದಿರ್ತೀವಿ, ಇದನ್ನು ತೊಗೊಂಡ್ಬೇಡಿ ಅಳತೆಗೆ. ಇಲ್ಲಿಗೆ ಸ್ಟ್ರೈಟ್ ಇಲ್ಲಿಗೆ ಮಡ್ಚ್ಕೊಳ್ಳಿ. 2 ಕಾಲು ಸಿಗುತ್ತೆ. ನಿಮ್ಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ನಿಮ್ಗೆ ಎಷ್ಟು ಬರುತ್ತೆ ಅಷ್ಟನ್ನು ನೀವು ಈ ಥರ ಮಡ್ಚ್ಕೊಂಡು ಇಲ್ಲಿ ಮಡ್ಚಿರೋ ಜಾಗದಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ನಮಗೆ 2 ಕಾಲು ಸಿಗ್ತಿದೆ. ಈ 2 ಕಾಲು ಇಂಚಸ್ನ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿ ಅದಾದಮೇಲೆ ಶೋಲ್ಡರ್ ಮೆಜರ್ಮೆಂಟ್ ನೋಡ್ಕೊಳ್ಳಿ ಎಷ್ಟಿದೆ ಅಂತ. ಶೋಲ್ಡರ್ ಮೆಜರ್ಮೆಂಟ್ ಈ ಥರ ತಗೊಳ್ಳಿ. ಇಲ್ಲಿಂದ ಈ ಥರ ಸ್ವಲ್ಪ ಹಿಂಗೆ ಎಳ್ದು ಇಟ್ಕೊಂಡು ನಮಗೆ 2.5 ಸಿಗ್ತಾಯಿದೆ. ನಿಮಗೆ ಎಷ್ಟು ಇರುತ್ತೆ ನೋಡಿಕೊಂಡು ಅದಕ್ಕೆ 3/4 ಇಂಚಸ್ನ ಸೇರಿಸ್ಕೊಳ್ಳಿ. 3 ಕಾಲು ಆಯಿತು. ಈ 3 ಕಾಲನ್ನ ಇಲ್ಲಿಂದ ನಾವೇನು ನೆಕ್ ವಿಡ್ತ್ ಮಾರ್ಕ್ ಮಾಡಿರ್ತೀವೋ ಅಲ್ಲಿಂದ ಟೇಪಿಂಗ್ ಇಟ್ಕೊಂಡು 3/4 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಟೋಟಲ್ ನಮಗೆ ಶೋಲ್ಡರ್ ಮೆಜರ್ಮೆಂಟ್ 5.5. ಇದಾದಮೇಲೆ ಆರ್ಮಲ್ ಡೌನಿಂಗ್ ಬ್ಲೌಸ್ನ ಸ್ಟ್ರೈಟಾಗಿ ಈ ಥರ ಇಟ್ಕೊಂಡು ಆರ್ಮಲ್ ಡೌನಿಂಗ್ ಈ ಥರ ಅಳತೆ ಮಾಡ್ಕೊಬೇಕು. ಹಿಂಗೆ ಬ್ಲೌಸ್ ಈ ಥರ ಇಟ್ಕೊಂಡು ಶೋಲ್ಡರ್ ಏನು ಜಾಯಿಂಟ್ ಆಗಿದೆ ಅಲ್ಲಿಂದ ಟೇಪ್ನ ಈ ಥರ ಸ್ಟ್ರೈಟಿಂಗ್ ಇಟ್ಕೊಂಡು ಎಲ್ ಶೇಪಲ್ಲಿ ಮಡಚಿ. ಈ ನೆಕ್ ಕಡೆ ಬರಬಾರ್ದು ಟೇಪು, ಆದಷ್ಟು ಈ ಕಡೆ ಸ್ಲೀವ್ಸ್ ಕಡೆನೇ ಇರಬೇಕು. ನಮಗೆ 5.5 ಇದೆ. ನಿಮ್ಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 5.5ಗೆ ಅರ್ಧ ಇಂಚಸ್ನ ಸೇರಿಸ್ಕೊಳ್ಳಿ. 6 ಇಂಚ್ ಆಗುತ್ತೆ. 6 ಇಂಚನ್ನ ಇಲ್ಲಿಂದ ಸ್ಟ್ರೈಟು ಈ ಥರ ಟೇಪ್ ಇಟ್ಕೊಂಡು ಇಲ್ಲಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಸೇಮ್ ಇಲ್ಲಿ ಏನಿದೆಯೋ 5.5 ಇಲ್ಲಿ ಇದೆಯೇನೋ ಅಂತ ನೋಡ್ಕೊಳ್ಳಿ. ಕರೆಕ್ಟಾಗಿ ಇನ್ನೊಂದು 5.5 ಸಿಗ್ತಾಯಿದೆ. ಇದಕ್ಕೊಂದು ಲೈನ್ ಹಾಕ್ಕೊಳ್ಳಿ. ಎಲ್ ಶೇಪಲ್ಲಿ ಈ ಥರ ಲೈನ್ ಹಾಕ್ಕೊಳ್ಳಿ. ಫ್ರಂಟ್ ಟಿಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಫ್ರಂಟ್ ಟಿಪ್ಪು ಅದನ್ನು ಈ ಥರ ಮಡಿಸ್ಕೊಂಡು ಟೇಪ್ ಇಲ್ಲಿಂದ ಶೋಲ್ಡರ್ ಜಾಯಿಂಟ್ ಆಗಿದೆಯಲ್ವ ಇಲ್ಲಿಂದ ಇಲ್ಲಿ ಇಟ್ಕೊಂಡು ಇದನ್ನು ಈ ಥರ ಎಲ್ ಶೇಪಲ್ಲಿ ಮಡಚಿ. ಇಲ್ಲಿಗೆ ನಮಗೆ 7 ಇಂಚಸ್ ಸಿಗ್ತಿದೆ ನೋಡಿ. ಇದಕ್ಕೆ ಅರ್ಧ ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬರುತ್ತೆ ಅದನ್ನು ನೋಡ್ಕೊಂಡು ಅದಕ್ಕೆ ಅರ್ಧ ಇಂಚಸ್ನ ಆ್ಯಡ್ ಮಾಡ್ಕೊಳ್ಳಿ. ಅದು ಮಾರ್ಜಿನ್ಗೋಸ್ಕರ ಅರ್ಧ ಇಂಚಸ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಶೋಲ್ಡರ್ ಅದಕ್ಕೋಸ್ಕರ ಅರ್ಧ ಇಂಚನ್ನ ಆ್ಯಡ್ ಮಾಡ್ಕೊಬೇಕು. ಇಲ್ಲಿ ಶೇಪ್ ತೆಗೆಯೋದು ಯಾವ ಥರ ಅಂತ ಹೇಳ್ತೀನಿ.
ನಾನು ತೋರಿಸ್ತಿರೋದಿದ್ದು ಫ್ರಂಟಿಗೆ 3/4 ಇಂಚಸ್ಸು 1 ಮಾರ್ಕು ಮತ್ತು 1/4 ಇಂಚಸ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಈ ಥರ ಮಾರ್ಕ್ ಹಾಕ್ಕೊಂಡು 9ವರೆಗೆ ಇಲ್ಲಿಗೊಂದು ನಮಗೆ ಚೆಸ್ಟ್ ಮೆಜರ್ಮೆಂಟ್ ಸಿಕ್ಕಿದೆಯಲ್ಲ ಇಲ್ಲಿಗೊಂದು ಮಾರ್ಕ್ ಹಾಕ್ಕೊಳ್ಳಿ. ಇಲ್ಲಿಂದ ಒಂದು 2.5 ಇಂಚಸ್ಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಇದ್ದು ಶೇಪು ನೀಟಾಗಿ ತೆಗೆಯೋದಕ್ಕೆ ಬರುತ್ತೆ. ಈ ಥರ ಮಾರ್ಕ್ ಹಾಕ್ಕೊಂಡ್ರೆ ಇಲ್ಲಿಂದ ಈ ಥರ ಶೇಪ್ ತಗೊಳ್ರಿ. ಆಮೇಲೆ ಇದಾದಮೇಲೆ ಇಲ್ಲೊಂದು ಈ ಥರ ಇಲ್ಲಿ ಫ್ರಂಟ್ ಟಿಪ್ ಯಾವ ಥರ ಶೇಪ್ ತೆಗಿಬೇಕು ಅಂತಂದರೆ ನಮಗೆ ನೆಕ್ ಬಿಡ್ತು 2 ಕಾಲು ಸಿಕ್ಕಿತ್ತಲ್ಲ ಅಲ್ಲಿಗೆ 1 ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಇದನ್ನು ಸ್ಟ್ರೈಟು ಒಂದು ಬಾಕ್ಸ್ ಮಾಡ್ಕೊಳ್ಳಿ. ಈ ಥರ ಹಿಂಗೆ ಬಾಕ್ಸ್ ಮಾಡಿಕೊಂಡು ಇಲ್ಲಿಂದ 1/4 ಇಂಚಸ್ಗೊಂದು ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿಂದ 2.5 ಇಂಚಸ್ಗೆ 1 ಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಶೇಪ್ ತೆಗಿಯೋಕ್ಕೋಸ್ಕರ 1/2 ಇಂಚಸ್ನ ಎಕ್ಸ್ಟ್ರಾ 1 ಮಾರ್ಕ್ ಮಾಡ್ಕೊಂಡಿರಿ. ಅದನ್ನು ಶೇಪ್ ತೆಗಿಯೋಕ್ಕೋಸ್ಕರ ಇದು. ಇಲ್ಲಿಂದ ಇಲ್ಲಿ ನಾವು ಯಾವುದು ಎಕ್ಸ್ಟ್ರಾದು ಮಾಡ್ಕೊಬೋದು, ಇದು ಎಷ್ಟಿದೆಯಾ ಅಲ್ಲಿಂದನೇ ಅಷ್ಟು ತಗೊಂಡು ಈ ಥರ ನೆಕ್ಕಿಗೆ ಶೇಪ್ ಕೊಡಿ, ರೌಂಡ್ ಶೇಪ್. ಒಳಗಡೆನೇ ಕೊಟ್ಟರೆ ನಮಗೆ ನೆಕ್ಕು ಹಿಂಗೆ ರೌಂಡ್ ಶೇಪ್ ಬರಲ್ಲ. ಅದಕ್ಕೋಸ್ಕರ ಈ ಥರ ಇಲ್ಲಿ ಮಾತ್ರ ಜಾಸ್ತಿ ಮಾಡ್ಕೊಬೇಕು, ಇಲ್ಲಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಇಷ್ಟ ಆಯಿತು. ಈಗ ನಮ್ಮದು ಕ್ರಾಸ್ ಬೆಲ್ಟ್ ತೋರಿಸ್ತಾ ಇದ್ದೀನಿ. ಕ್ರಾಸ್ ಬೆಲ್ಟ್ ಬಂದು ಇಲ್ಲಿಂದ ನಾವೇನು ಮಾರ್ಕ್ ಹಾಕಿದ್ದೀವೋ ಇಲ್ಲಿಂದ 4 ಇಂಚಸ್ಗೆ 1 ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಬ್ಲೌಸ್ ತೊಗೊಂಡು ಇದು ಎಷ್ಟು ಬರುತ್ತೆ ನೋಡ್ಕೊಳ್ಳಿ. ಈ ಕ್ರಾಸ್ ಬೆಲ್ಟಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಈ ಥರ ಇಟ್ಕೊಂಡು ಈ ಥರನಾದರೂ ನೀವು ಹಿಂಗೆ ಎಳ್ದು ಈ ಥರನಾದರೂ ಹಾಕ್ಕೊಳ್ಬೋದು. ಇಲ್ಲ ಟೇಪಲ್ಲಿ ಅಳತೆ ಮಾಡ್ಕೊಬೇಕಾದ್ರೂ ಆಡ್ಕೊಬೋದು. ಈ ಥರ 1 ಮಾರ್ಕ್ ಹಾಕ್ಕೊಂಡು ಇಲ್ಲಿ ಮತ್ತು ಇಲ್ಲಿ ಏನಿದೆಯೋ ಇಲ್ಲಿ 9ವರೆ ಸಿಕ್ತಿದೆಯಲ್ಲ ಇಲ್ಲಿಗೊಂದು ಲೈನ್ ಹಾಕ್ಕೊಂಬಿಡೋಣ. ಇಲ್ಲಿ ಏನಿದೆಯೋ ಸೇಮ್ ಇಲ್ಲಿ ಅಷ್ಟೇ ಇರಬೇಕು ನಮಗೆ. ಇದು ಕ್ರಾಸ್ ಬೆಲ್ಟು ಈ ಥರ ತೆಗೆದ್ರೆ ನಮಗೆ ಕಟೋರಿ ಬ್ಲೌಸಲ್ಲಿ ಏನು ಬರುತ್ತೋ ಶೇಪ್ ಆ ಥರ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರನೇ ತಗೊಳ್ಳೋದು. ಇಲ್ಲಿಂದ ಇಲ್ಲಿಗೊಂದು ಈ ಥರ ಹಾಕಿ ಇಲ್ಲಿಂದ ಈ ಥರ ಹಿಂಗೆ ಸೇರಿಸ್ಕೊಳ್ಳಿ. ಇಷ್ಟು ಈ ಥರ ನಮಗೆ ಕಟೋರಿ ಬ್ಲೌಸ್ ಥರ ಶೇಪ್ ಬರುತ್ತೆ. ಅದಕ್ಕೋಸ್ಕರ ನಾನು ಇದೇ ಥರ ತೋರಿಸ್ತಾ ಇದ್ದೀನಿ. ಇದಾದಮೇಲೆ ನಾವು ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಂದ ನಾವಿಂದ ಏನು ಲೈನ್ ಹಾಕಿದ್ದೀವಿ ಇಲ್ಲಿಂದ ಈ ಥರ ಕೈ ಹಿಂಗೆ ಇಟ್ಕೊಳ್ಳಿ. ತಂದುಬಿಟ್ಟು ಈ ಥರ ತೆಗೆಸ್ಕೊಂಡು ಫಸ್ಟ್ ಈಗ ನಾವು 4 ಭಾಗನೂ ತೆಗೆದುಬಿಡೋಣ. ಈ ಥರ ನೀಟಾಗಿ ಈ ಥರ ತೆಗೆದುಬಿಡಿ. ಇದಾದಮೇಲೆ ಇದು ಫ್ರಂಟು, ಇದನ್ನೇ 2 ಮಾತ್ರ ತೆಗೆದುಬಿಟ್ಟು 2 ಬಿಡಬೇಕದು ಬ್ಯಾಕು, ಇದು ಫ್ರಂಟು. 2 ಲೇಯರ್ ಮಾತ್ರ ತೆಗೆದು ಈ ಥರ ಶೇಪ್ ಈ ಥರ ತೆಗೀರಿ. ಇದಾದಮೇಲೆ ಈ ಥರ ತೆಗೆಸ್ಕೊಂಡು ಕ್ರಾಸ್ ಬೆಲ್ಟ್ ಈ ಥರ ನೀಟಾಗಿ ಈ ಥರ ತಕ್ಕೊಳ್ಳಿ. ಈ ಥರ ನೀಟಾಗಿ ರೌಂಡಿಗೆ ಈ ಥರ
ಶೇಪ್ ನೀಟಾಗಿ ಬರುತ್ತೆ. ಇಷ್ಟು ಮಾಡ್ಕೊಂಡು ಇಲ್ಲೂ ಓಪನ್ ಮಾಡ್ಕೊಳ್ಳೋಣ ಶೋಲ್ಡರ್ ಹತ್ರ. ಇದನ್ನು ಓಪನ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಜರುಗಾಡುತ್ತೆ. ಇದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಕ್ರಾಸ್ ಬೆಲ್ಟನ್ನು ಈ ಥರ ಓಪನ್ ಮಾಡ್ಕೊಳ್ಳಿ, ಕೈ ಈ ಥರ ಇಟ್ಕೊಂಡು. ಇದು ಫ್ರಂಟ್ ಆಯಿತು. ಇದೇ ಶೋಲ್ಡರ್ ಮೆಜರ್ಮೆಂಟ್ಗೆ. ಬ್ಯಾಕಲ್ಲೂ ಇದೆ 2 ಕಾಲು ಇಷ್ಟೇ ಇರುತ್ತೆ. ಇದನ್ನು ಈಗ ಬ್ಯಾಕಲ್ಲಿ ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ, ಉದ್ದ ನೋಡ್ಕೊಳ್ಳಿ. ಫಸ್ಟು ಬ್ಲೌಸ್ನ ಉದ್ದ ನೋಡಿಕೊಂಡು ಇಲ್ಲಿಂದ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ವ, ಇಲ್ಲಿಂದ ಬ್ಯಾಕ್ನ ಉದ್ದ 15 ಇಂಚ್ ಸಿಗ್ತಾ ಇದೆ ರೆಡಿ. ಅದಕ್ಕೆ ನಾವು 1 ಇಂಚನ್ನ ಆ್ಯಡ್ ಮಾಡಬೇಕು ಬ್ಯಾಕಲ್ಲಿ. 16, ಇಲ್ಲಿಂದ 16 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ತೆಗೆದುಬಿಡೋಣ. ಈಗ ನೆಕ್ ಟಿಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬ್ಲೌಸ್ನ ಈ ಥರ ಹಾಕ್ಕೊಂಡು ಈ ಥರ ನೀಟಾಗಿ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ಈ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ಟೇಪ್ನ ಈ ಥರ ಇಟ್ಕೊಳ್ಳಿ. ಸ್ಟ್ರೈಟ್ ಈ ಥರ ಇಟ್ಕೊಂಡು ಅಲ್ಲಿಂದ ಎಲ್ ಶೇಪಲ್ಲಿ ಈ ಥರ ಮಡಚಿ. ನಮಗೆ 10 ಬರ್ತಾ ಇದೆ. ನಿಮ್ಮ ಬ್ಲೌಸಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. 10ಕ್ಕೆ ನಮಗೆ ಅರ್ಧ ಇಂಚನ್ನ ಸೇರಿಸ್ಕೊಳ್ಳಿ. ಇಲ್ಲಿ ಶೋಲ್ಡರ್ ಜಾಯಿಂಟ್ಗೆ 10.5 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. 10 ಮಾರ್ಕ್ ಹಾಕ್ಕೊಂಡು ಇಲ್ಲಿ ಏನು 2 ಕಾಲಿದೆಯೋ ಇಲ್ಲೊಂದು 2 ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇದಕ್ಕೂ ಒಂದು ಬಾಕ್ಸ್ ಹಾಕ್ಕೊಳ್ಳೋಣ. ಈ ಥರ ಬಾಕ್ಸ್ ಹಾಕ್ಕೊಂಡು ನಾವು ಫ್ರಂಟಲ್ಲಿ ಯಾವ ರೀತಿ ನಾನು ತೋರಿಸ್ತೀನಿ ಹಾಕ್ತೀವಿ ಆ ರೀತಿ, ನಾವು ಫ್ರಂಟಲ್ಲಿ ಯಾವ ರೀತಿ ತೋರಿಸಿದ್ನೋ ಆ ರೀತಿ ನೀವು ಇಲ್ಲಿಂದ ಒಂದು 3 ಇಂಚಸಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಒಂದು 3/4 ಇಂಚಸ್ಗೊಂದು ಮಾರ್ಕ್ ಹಾಕಿ ಶೇಪ್ ತೆಗಿಯೋಕ್ಕೋಸ್ಕರ ನಮ್ಗೆ ಈಸಿಯಾಗಿ ಶೇಪ್ ತೆಗಿಯೋಕ್ಕೆ ಬರಲಿ ಅಂತ ಈ ಥರ ಹೇಳ್ತಾಯಿದ್ದೀನಿ. ಇಲ್ಲಿಂದ ಇಲ್ಲೇನು 3 ಇಂಚ್ ಇಲ್ಲಿಂದ ಹಾಕ್ಕೊಂಡಿದ್ರೆ ಇಲ್ಲಿಂದ ಒಂದು 3/4 ಇಂಚಸ್ಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮಾತ್ರ ನಾವು ಎಕ್ಸ್ಟ್ರಾ ಮಾಡ್ಕೊಬೇಕು. ಇಲ್ಲಿ ಯಾವುದು ನಾವು ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗ್ಬಾರ್ದು. ಎಷ್ಟಿರುತ್ತೆ 2 ಕಾಲು ಅಷ್ಟೇ ಇರಬೇಕು. ಇಲ್ಲಿಂದ ಈ ಥರ ರೌಂಡ್ ಶೇಪ್ ಈ ಥರ ತಕ್ಕೊಳ್ಳಿ. ಈ ಥರ ತಗೊಂಡ್ರೆ ರೌಂಡ್ ಶೇಪಲ್ಲಿ ನಮಗೆ ಬ್ರಾಡಾಗಿ ಬರುತ್ತೆ. ಈ ಥರ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ನಾವು ಇದ್ರೊಳಗಡೆ ತಕ್ಕೊಂಡ್ರೆ ನಮಗೆ ಬ್ರಾಡ್ ಬರಲ್ಲ, ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಇಷ್ಟೇ ಇರಬೇಕು, 2 ಕಾಲಲ್ಲೇ ಬರಬೇಕು. ಇಲ್ಲಿ ಈ ಥರ ನೋಡಿ. ಈಗ ನಮಗೆ ಶೇಪ್ ಯಾವ ಥರ ಬಂದಿದೆ ಅಂತ ನೋಡಿ. ಇದು 2 ಕಾಲು, ಇಲ್ಲೂ 2 ಕಾಲು, ಇಲ್ಲಿ ಮಾತ್ರ ಶೇಪ್ ಅಷ್ಟೇ ನೋಡಿ. ಈ ಥರ ಬರುತ್ತೆ ರೌಂಡು. ಫ್ರಂಟಿಂದ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ನೋಡಿ ಶೇಪು. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ.
ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ.